ಚಾಲಾಕಿ ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀಯ ವಂಚನೆಯ ಜಾಲ ಅಗೆದಷ್ಟು ಆಳಕ್ಕೆ ಹೋಗ್ತಾ ಇದೆ, ಬಗೆದಷ್ಟು ಹೊರಬರುತ್ತಾ ಇದೆ. ಹೊಸ ಹೊಸ ವಿಚಾರಗಳ ಅನಾವರಣ ಆಗ್ತಾ ಇದೆ. ಸಕ್ಕರೆ ನಾಡು ಮಂಡ್ಯದಲ್ಲೂ ಕೂಡ ಐನಾಯ್ತಿ ಐಶ್ವರ್ಯ ಗೌಡ ವಂಚನೆ. ಐಶ್ವರ್ಯ ಗೌಡ ವಿರುದ್ಧ ವಂಚನೆಯ ಕೇಸ್ ದಾಖಲಾಗಿದೆ. 55 ಲಕ್ಷ ರೂಪಾಯಿಯನ್ನ ಪಡೆದು ವಂಚನೆ ಮಾಡಿರುವಂತಹ ಆರೋಪ ಇದು. ಕಾಂಗ್ರೆಸ್ ಅಷ್ಟೇ ಅಲ್ಲ, ಜೆಡಿಎಸ್ ನಾಯಕರು ಕೂಡ ಈ ಐಶ್ವರ್ಯ ಗೌಡಗೆ ಆಪ್ತರಂತೆ. ಹಣ ಕೊಟ್ಟವರಿಗೆ ಐಶ್ವರ್ಯ ಪ್ರಭಾವಿ ಅಂತೇಳಿ ನಂಬಿಸಿದ್ದೆ ರಣರೋಚಕವಾಗಿದೆ. ಡಿ.ಕೆ. ಸುರೇಶ್ ತಂಗಿ ಅಂತೇಳಿ ಪರಿಚಯ ಮಾಡಿಕೊಂಡು ಅಲ್ಲಿ 9 ಕೋಟಿ ರೂಪಾಯಿ ಉಂಡೆನಾಮ ಹಾಕಿದಾಳೆ. ಮಾಜಿ ಸಿಎಂ ಎಚ್.ಡಿ.ಕೆ. ಕುಟುಂಬಸ್ಥರು ನನಗೆ ಚಿರಪರಿಚಿತ, ತುಂಬಾ ಚೆನ್ನಾಗಿ ಗೊತ್ತು ಅಂತೇಳಿ ಬಿಲ್ಡಪ್ ಕೊಟ್ಟು ಇಲ್ಲಿ 55 ಲಕ್ಷ ರೂಪಾಯಿ ಪಂಗನಾಮ ಹಾಕಿರುವಂಥದ್ದು. ನಿಖಿಲ್, ಅನಿತಾ ಕುಮಾರಸ್ವಾಮಿ ಕ್ಲೋಸ್ ಅಂತೇಳಿ ನಂಬಿಸಿ ಲಕ್ಷ ಲಕ್ಷ ಹಣವನ್ನು ವಂಚಿಸಿದ್ದಾಳೆ ಐಶ್ವರ್ಯ ಗೌಡ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಕಡೆ ವನಿತಾ ಅವರಿಗೆ 9 ಕೋಟಿ ರೂಪಾಯಿ ವಂಚನೆ, ಅದಾದ ಮೇಲೆ ಮಂಡ್ಯದ ಉದ್ಯಮಿ ರಾಜಕೀಯ ಮುಖಂಡರಿಗೆ ವಂಚನೆ, ಈಗ ಮತ್ತೊಂದು 55 ಲಕ್ಷದ ವಂಚನೆಯ ಪ್ರಕರಣ ಮುನ್ನೆಲೆಗೆ ಬರ್ತಾ ಇದೆ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಈ ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀಯ ವಂಚನೆ ಕೇವಲ ಒಂದು ಪಕ್ಷಕ್ಕೆ, ಕೇವಲ ಒಬ್ಬ ವ್ಯಕ್ತಿಗೆ ಮಾತ್ರ ಸೀಮಿತ ಇಲ್ಲ. ಅದರಿಂದ ಆಚೆಗೂ ಕೂಡ ಹಲವರ ಹೆಸರು ಹೇಳಿಕೊಂಡು ಸಿಕ್ಕವರಿಗೆ ಈಕೆ ಮಕಬಲ್ ಟೋಪಿ ಹಾಕಿದಾಳೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ದುಡಿಬೇಕಾಗಿಲ್ಲ, ಬೆವರು ಸುರಿಸ್ಬೇಕಾಗಿಲ್ಲ, ಕಷ್ಟಪಡಬೇಕಾಗಿಲ್ಲ, ಫೋಟೋ ತೆಗೆಸ್ಕೊಳ್ಳೋದು, ಪ್ರಭಾವಿ ಅಂಥೇಳಿ ನಂಬಿಸೋದು, ಸಿಕ್ಕವರಿಗೆ 8 ಕೋಟಿ 10 ಕೋಟಿ ಸಿಕ್ಕಷ್ಟು ವಂಚನೆ ಮಾಡಿರುವಂತಹ ಆರೋಪ ಈಗ ಮುನ್ನೆಲೆಗೆ ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮಂಡ್ಯ ಪ್ರತಿನಿಧಿ ರೋಹಿತ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೋಹಿತ್, ಏನ್ ಕತೆ ಐಶ್ವರ್ಯ ಗೌಡದು ಅಂಥೇಳಿ ನಿನ್ನೆ ಅಷ್ಟೇ ಅನ್ನದಾನಿ ಅವರು ದೊಡ್ಡ ಮಟ್ಟದ ಆರೋಪ ಮಾಡಿದ್ರು ಸ್ಥಳೀಯ ಶಾಸಕರ ಮೇಲೆ, ಫಂಡಿಂಗ್ ಮಾಡಿದ್ರು ಅನ್ನುವಂತಹ ಆರೋಪ. ಈಗ ನೋಡಿದ್ರೆ ಅದು ಅವರಿಗೆ ಉಲ್ಟಾಗೋಂಗ್ ಕಾಣಿಸ್ತಾ ಇದೆ. ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ? ಖಂಡಿತ ಪ್ರೇಮ್, ಐಶ್ವರ್ಯ ಗೌಡ ವಿರುದ್ಧ ವನಿತಾ ಐತಾಳ್ ಅವರು ಏನೋ ದೂರನ್ನ ಕೊಟ್ಟಂತ ಬಳಿಕವಾಗಿ ಹಲವು ವಿಚಾರಗಳು ಕೂಡ ಬೆಳಕಿಗೆ ಬಂತು. ಒಂದೊಂದೇ ವಂಚನೆ ಪ್ರಕರಣಗಳು ಕೂಡ ಇದೀಗ ಬೆಳಕಿಗೆ ಬರ್ತಾ ಇರುವಂತದ್ದು. ಇದೀಗ ಐಶ್ವರ್ಯ ಗೌಡ ಅವರ ವಿರುದ್ಧವಾಗಿ ಮಂಡ್ಯದಲ್ಲೂ ಕೂಡ ಪ್ರಕರಣ ದಾಖಲಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಐಶ್ವರ್ಯ ಗೌಡ ನಾನು ಡಿ.ಕೆ. ಸುರೇಶ್ ಅವರ ತಂಗಿ ಅಂತೇಳಿ ಆರಂಭದಲ್ಲಿ ಏನು ವನಿತಾ ಐತಾಳ್ ಅವ್ರಿಗೆ ಪರಿಚಯ ಮಾಡ್ಕೊಂಡಿದ್ರು. ಇದಾದ ಬಳಿಕವಾಗಿ ಮಂಡ್ಯದಲ್ಲೂ ಕೂಡ, ಅಂದ್ರೆ ಬೆಂಗಳೂರಿಗೆ ಹೋಗಕ್ಕೂ ಮುಂಚೆ ಕೂಡ ಮಂಡ್ಯದಲ್ಲೂ ಕೂಡ ಸಾಕಷ್ಟು ಜನರಿಗೆ ವಂಚನೆಯನ್ನ ಮಾಡುವಂತ ಪ್ರಕರಣಗಳು ಇದೀಗ ಬೆಳಕಿಗೆ ಬರ್ತಾ ಇದಾವೆ. ಅದರಲ್ಲೂ ಕೂಡ ನನಗೆ ಅನಿತಾ ಕುಮಾರಸ್ವಾಮಿ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಇಬ್ರು ಕೂಡ ಪರಿಚಯ ಅಂತೇಳಿ ರವಿಕುಮಾರ್ ಮತ್ತೆ ಪೂರ್ಣಿಮಾ ಎಂಬುವರ ಬಳಿಯಾಗಿ 55 ಲಕ್ಷ ರೂಪಾಯಿಯನ್ನ ಪಡೆದುಕೊಂಡು ಅವರಿಗೆ ವಂಚನೆ ಮಾಡುವಂತ ಪ್ರಕರಣ ಇದೀಗ ಬೆಳಕಿಗೆ ಬಂದಿರುವಂತದ್ದು. ಆರಂಭದಲ್ಲಿ ಈಕೆ ತನ್ನಗೆ ತಾನೇ ಬಿಲ್ಡಪ್ ಅನ್ನ ಒಂದಷ್ಟು ಕೊಟ್ಕೊಂಡಿರುವಂತದ್ದು. ಯಾಕಂದ್ರೆ ರಾಜಕೀಯ ಮುಖಂಡರೆಲ್ಲರೂ ಕೂಡ ನನ್ನ ಪರಿಚಯ, ಅದರಲ್ಲೂ ಕೂಡ ಪ್ರಮುಖವಾಗಿ ಎಚ್.ಡಿ.ಕೆ. ಕುಟುಂಬದವರಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಮತ್ತೆ ಅನಿತಾ ಕುಮಾರಸ್ವಾಮಿ ನನಗೆ ತುಂಬಾ ಕ್ಲೋಸ್, ನಿಮ್ಗೆ ಯಾವುದೇ ರೀತಿಯಾದ ಕೆಲಸಗಳು ಕೂಡ ಆಗ್ಬೇಕಾದ್ರೆ ಹೇಳಿ, ಅವರಿಂದ ನಾನು ಮಾಡಿಸ್ಕೊಡ್ತೀನಿ ಅಂತೇಳಿ ಕೂಡ ಇವ್ರಿಗೆ ಆರಂಭದಲ್ಲಿ ನಂಬಿಸಿರ್ತಾರೆ ಅಂತೇಳಿ ಕೂಡ FIR ನಲ್ಲಿ ಉಲ್ಲೇಖ ಆಗಿದೆ. ಇದನ್ನೇ ಒಂದು ನಂಬಿಕೊಂಡು ಕೂಡ ಈ ಇಬ್ರು ಕೂಡ ಒಂದಷ್ಟು ಹಣವನ್ನ ಈಕೆಗೆ ಕೊಟ್ಟಿರುವಂತದ್ದು. ಇದಾದ ಬಳಿಕವಾಗಿ ಕೆಲವೊಂದು ಸಂದರ್ಭದಲ್ಲಿ ಇವತ್ತು ನಾಳೆ ಅಂತ ಹೇಳ್ಕೊಂಡ್ ಬಂದಿದ್ದಾರೆ. ಆದ್ರೆ ಯಾವುದೇ ರೀತಿಯಂತ ಹಣವನ್ನ ಇದ್ರು ಕೂಡ ಕೊಟ್ಟಿಲ್ಲ ಅಂತೇಳಿ ಕೂಡ ಇದೀಗ ಹಣವನ್ನ ಕಳೆದುಕೊಂಡಿರುವಂತ ರವಿಕುಮಾರ್ ಮತ್ತೆ ಪೂರ್ಣಿಮಾ ಅವರು ಇದೀಗ ಪೊಲೀಸ್ ಠಾಣೆಯ ಮೆಟ್ಟಿಲಲ್ಲಿ ಇದ್ದಾರೆ. ಈ ಬಗ್ಗೆ ಮಂಡ್ಯದ ಪೂರ್ವ ಪೊಲೀಸ್ ಠಾಣೆಯಲ್ಲೂ ಕೂಡ ಇದೀಗ ಪ್ರಕರಣ ದಾಖಲಾಗಿರುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಇದೀಗ ತನಿಖೆಯನ್ನ ಆರಂಭಿಸಿದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ. ಸೊ ಈ ರೀತಿಯ ಘಟನೆಗಳಿಂದ ನಾವು ಒಂದನ್ನು ಕಲಿಬೇಕು. ಪ್ರಭಾವಿಗಳು ಅನ್ನುವಂತಹ ಮುಖವಾಡವನ್ನು ಹಾಕ್ಕೊಂಡು ವಂಚಿಸೋರು ನಮ್ಮ ಮಧ್ಯೆನೇ ಇರ್ತಾರೆ. ಹಾಗಾಗಿ ಸ್ವಲ್ಪ ಯೋಚಿಸಿ ಹಣವನ್ನು ಹೂಡುವ ಮೊದಲು 100 ಬಾರಿ ಚಿಂತಿಸಿ ಹಣವನ್ನು ಹೂಡಬೇಕು, ವಂಚಿತರಿಂದ ದೂರ ಇರಬೇಕು. ಇನ್ನು ಐಶ್ವರ್ಯ ಗೌಡಳ ವಂಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಈಕೆ ನಡೆಸ್ತಾ ಇದ್ದಂತಹ ಐಷಾರಾಮಿ ಜೀವನ, ಈಕೆ ವಂಚನೆ ಮಾಡಿದಂತಹ ರೀತಿ ಎಲ್ಲವೂ ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ವಂಚನೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬರಾದ ಮೇಲೆ ಒಬ್ಬರಂತೆ ದೂರುಗಳನ್ನು ದಾಖಲಿಸ್ತಾ ಇದ್ದಾರೆ. ಐನಾತಿ ಐಶ್ವರ್ಯ ಕಳೆದ 3 ವರ್ಷದಲ್ಲಿ ಐಷಾರಾಮಿ ಕಾರುಗಳನ್ನು ಬಾಡಿಗೆಗೆ ಪಡೆದು ಓಡಾಡಿರುವ ಕಾರಿನ ಬಾಡಿಗೆನೇ 1 ಕೋಟಿಗೂ ಅಧಿಕ ಬಿಲ್ ಪಾವತಿ ಮಾಡದೇ ಇರೋದು ಬೆಳಕಿಗೆ ಬಂದಿದೆ. ಇಂದಿರಾನಗರದ ಟ್ರಾವೆಲ್ ಏಜೆನ್ಸಿಯಿಂದ BMW, ಜಾಗ್ವಾರ್ ಸೇರಿದಂತೆ ದುಬಾರಿ ಬೆಲೆಯ ಐಷಾರಾಮಿ ಕಾರುಗಳನ್ನು ಬಾಡಿಗೆಗೆ ಪಡೆದು ಓಡಾಡ್ತಾ ಇದ್ಲು ಐಶ್ವರ್ಯ ಗೌಡ. ವಂಚಿಸಬೇಕಿತ್ತು, ಕೆಲವರನ್ನು ನಂಬಿಸಬೇಕಿತ್ತು. ಹಾಗಾಗಿ ಕಳೆದ 3-4 ತಿಂಗಳಿನಿಂದ ಬಾಡಿಗೆಗೆ ಪಡೆದಿದ್ದಂತಹ ಕಾರಿನ ಬಾಡಿಗೆಯನ್ನು ಕಟ್ಟದೆ ವಂಚಿಸಿರೋದು ಪೊಲೀಸರ ತನಿಖೆಯ ವೇಳೆ ಬೆಳಕಿಗೆ ಬಂದಿದೆ. ಐಶ್ವರ್ಯ ಬಾಡಿಗೆಯ ಕಾರಿಗೆ ದಿನಕ್ಕೇನೆ 25,000 ಬಾಡಿಗೆ ಕಟ್ತಾ ಇದ್ಲಂತೆ. ತಿಂಗಳಿಗೆ ಕಾರಿನ ಬಾಡಿಗೆಗೆ ಲಕ್ಷ ಕಟ್ತಾ ಇದ್ಲು ಅನ್ನೋದು ಪೊಲೀಸರ ತನಿಖೆಯ ವೇಳೆ ಬೆಳಕಿಗೆ ಬಂದಿದೆ. ಸದ್ಯ RR ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ವಂಚನೆಯ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಒಂದು ಕೇಸ್ನಲ್ಲಿ ಬಚಾವಾಗಿರುವ ಐಶ್ವರ್ಯ ಗೌಡ ದಂಪತಿಗೆ ಶಿಲ್ಪಾ ಗೌಡ ಕೊಟ್ಟಿರುವ ಪ್ರಕರಣ ಮತ್ತೆ ಸಂಕಷ್ಟಕ್ಕೆ ಸಿಲುಕಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ.
ಜೊತೆಗೆ ಪೊಲೀಸರು ಕೂಡ ಇನ್ವೆಸ್ಟಿಗೇಷನ್ ಅನ್ನು ಚುರುಕುಗೊಳಿಸಿದ್ದಾರೆ.